ಉಡುಗೆಯನ್ನ ತೊಟ್ಟು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದು. ಅಲ್ಲಿಂದ ಪ್ರಾರಂಭ ಆಯಿತು ನೋಡಿ. ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸತತ 6 ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿಗೆ ಪಾದಯಾತ್ರೆಯನ್ನ ಮಾಡಿ ಸಾಕಷ್ಟು ಮಂದಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದ್ರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ ಏನೆಲ್ಲ ಬೇಡಿಕೆಗಳನ್ನ ತೋರಿಸ್ತೀವಿ ನೋಡಿ. ಕಹಳೆ ಇದು ಕೊಡವ ಸಂಸ್ಕೃತಿ ರಕ್ಷಣೆಗೆ ಮೊಳಗಿಸಿದ ಸಮರದ ಕಹಳೆ. ತಮಗಾದ ಅನ್ಯಾಯದ ವಿರುದ್ಧ ಮೊಳಗಿದ ಹೋರಾಟ. ತಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರೋ ಬೃಹತ್ ಪಾದಯಾತ್ರೆಯ ದೃಶ್ಯಗಳಿವು. ಕೊಡವರ ಸಂಸ್ಕೃತಿ ಉಳಿವಿಗೆ ರಣಕಹಳೆ. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅದ್ದೂರಿ ತೆರೆ. ಎಲ್ಲಿ ನೋಡಿದ್ರು ಜನವೋ ಜನ. ಮಂಜಿನ ನಗರಿಯಲ್ಲಿ ಕೊಡವರ ಸಮಾಗಮ. ಪಾದಯಾತ್ರೆ ಮಡಿಕೇರಿಗೆ ಆಗಮಿಸುತ್ತಿದ್ದಂತೆ ಹೂವಿನ ಸ್ವಾಗತ. ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಹೂವಿನ ಹಾರದ ಗೌರವ. ಇದು ಕೊಡವರ ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯ ಒಂದು ಝಲಕ್. ಹೌದು, ಕೊಡಗಿನಲ್ಲಿ ವಸ್ತ್ರ ವಿವಾದ ದಗದಗಿಸುತ್ತಿದೆ. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ರಾಜ್ಯದೆಲ್ಲೆಡೆ ಮನೆ ಮಾತಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದೇವೆ. ಕಳೆದ 6 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಪಾದಯಾತ್ರೆಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಬಳಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ವೇಳೆ ತಮ್ಮ ಬೇಡಿಕೆಗಳನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಜಿಲ್ಲಾಡಳಿತದ ಮುಂದಿಟ್ಟಿದ್ದಾರೆ. ಕೊಡವರ ಬೇಡಿಕೆಗಳೇನು? ಕೊಡವ ಸಂಸ್ಕೃತಿ ರಕ್ಷಣೆಗೆ ಕೊಡವಾಮೆ ಬಾಳೋ ಸಮಾವೇಶದ ವೇಳೆ ಸಾಲು ಬೇಡಿಕೆಯನ್ನ ಮುಂದಿಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿನ ಕೊಡವ ಹಾಗೂ ಭಾಷಿಕ ಸಮುದಾಯಗಳನ್ನು ಒಗ್ಗೂಡಿಸಬೇಕು. ಆಚಾರ ವಿಚಾರಗಳ ಕುರಿತು ಸರ್ಕಾರ ಗಮನ ಹರಿಸಬೇಕು. ಜನಾಂಗದ ಮೇಲೆ ಆಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ಖಂಡಿಸಿ ಶೀಘ್ರವೇ ನ್ಯಾಯ ಒದಗಿಸಬೇಕು. ಇನ್ನು ಕೊಡವರ ಏಳಿಗೆಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಕೊಡವ ಭಾಷಿಕ ಸಮುದಾಯಗಳಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಸಾಲು ಬೇಡಿಕೆ ಇಡಲಾಗಿದೆ. ಕೊಡವರ ಬೃಹತ್ ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ತರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ತರದ ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಕೊಡಗು ಜಿಲ್ಲೆಯನ್ನ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಜನರಲ್ KS ತಿಮ್ಮಯ್ಯ ಸೇರಿದಂತೆ ಸಾವಿರಾರು ಮಂದಿ ವೀರ ಯೋಧರನ್ನ ದೇಶಕ್ಕೆ ನೀಡಿದ್ದು ಇದೇ ಪುಣ್ಯ ಭೂಮಿ. ಇದೀಗ ಕೊಡಗ ಜನಾಂಗದವರು ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವುದು ದುರಾದೃಷ್ಟ. ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದು. ಅಲ್ಲಿಂದ ಪ್ರಾರಂಭ ಆಯಿತು ನೋಡಿ. ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸತತ 6 ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿಗೆ ಪಾದಯಾತ್ರೆಯನ್ನ ಮಾಡಿ ಸಾಕಷ್ಟು ಮಂದಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದ್ರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ ಏನೆಲ್ಲ ಬೇಡಿಕೆಗಳನ್ನ ತೋರಿಸ್ತೀವಿ ನೋಡಿ. ಕಹಳೆ ಇದು ಕೊಡವ ಸಂಸ್ಕೃತಿ ರಕ್ಷಣೆಗೆ ಮೊಳಗಿಸಿದ ಸಮರದ ಕಹಳೆ. ತಮಗಾದ ಅನ್ಯಾಯದ ವಿರುದ್ಧ ಮೊಳಗಿದ ಹೋರಾಟ. ತಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರೋ ಬೃಹತ್ ಪಾದಯಾತ್ರೆಯ ದೃಶ್ಯಗಳಿವು. ಕೊಡವರ ಸಂಸ್ಕೃತಿ ಉಳಿವಿಗೆ ರಣಕಹಳೆ. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅದ್ದೂರಿ ತೆರೆ. ಎಲ್ಲಿ ನೋಡಿದ್ರು ಜನವೋ ಜನ.
ಮಂಜಿನ ನಗರಿಯಲ್ಲಿ ಕೊಡವರ ಸಮಾಗಮ. ಪಾದಯಾತ್ರೆ ಮಡಿಕೇರಿಗೆ ಆಗಮಿಸುತ್ತಿದ್ದಂತೆ ಹೂವಿನ ಸ್ವಾಗತ. ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಹೂವಿನ ಹಾರದ ಗೌರವ. ಇದು ಕೊಡವರ ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯ ಒಂದು ಝಲಕ್. ಹೌದು, ಕೊಡಗಿನಲ್ಲಿ ವಸ್ತ್ರ ವಿವಾದ ದಗದಗಿಸುತ್ತಿದೆ. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ರಾಜ್ಯದೆಲ್ಲೆಡೆ ಮನೆ ಮಾತಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದೇವೆ. ಕಳೆದ 6 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಪಾದಯಾತ್ರೆಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಬಳಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ವೇಳೆ ತಮ್ಮ ಬೇಡಿಕೆಗಳನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಜಿಲ್ಲಾಡಳಿತದ ಮುಂದಿಟ್ಟಿದ್ದಾರೆ. ಕೊಡವರ ಬೇಡಿಕೆಗಳೇನು? ಕೊಡವ ಸಂಸ್ಕೃತಿ ರಕ್ಷಣೆಗೆ ಕೊಡವಾಮೆ ಬಾಳೋ ಸಮಾವೇಶದ ವೇಳೆ ಸಾಲು ಸಾಲು ಬೇಡಿಕೆಯನ್ನ ಮುಂದಿಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿನ ಕೊಡವ ಹಾಗೂ ಭಾಷಿಕ ಸಮುದಾಯಗಳನ್ನು ಒಗ್ಗೂಡಿಸಬೇಕು. ಆಚಾರ ವಿಚಾರಗಳ ಕುರಿತು ಸರ್ಕಾರ ಗಮನ ಹರಿಸಬೇಕು. ಜನಾಂಗದ ಮೇಲೆ ಆಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನು ಖಂಡಿಸಿ ಶೀಘ್ರವೇ ನ್ಯಾಯ ಒದಗಿಸಬೇಕು. ಇನ್ನು ಕೊಡವರ ಏಳಿಗೆಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಕೊಡವ ಭಾಷಿಕ ಸಮುದಾಯಗಳಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಸಾಲು ಸಾಲು ಬೇಡಿಕೆ ಇಡಲಾಗಿದೆ. ಕೊಡವರ ಬೃಹತ್ ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ತರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ತರದ ಒಂದು 30-40 ಸಾವಿರದ ಗಟ್ಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಕೊಡಗು ಜಿಲ್ಲೆಯನ್ನ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಜನರಲ್ KS ತಿಮ್ಮಯ್ಯ ಸೇರಿದಂತೆ ಸಾವಿರಾರು ಮಂದಿ ವೀರ ಯೋಧರನ್ನ ದೇಶಕ್ಕೆ ನೀಡಿದ್ದು ಇದೇ ಪುಣ್ಯಭೂಮಿ. ಇದೀಗ ಕೊಡಗ ಜನಾಂಗದವರು ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವುದು ದುರಾದೃಷ್ಟ. ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿತು. ಅಲ್ಲಿಂದ ಪ್ರಾರಂಭ ಆಯ್ತು ನೋಡಿ. ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸತತ 6 ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿಗೆ ಪಾದಯಾತ್ರೆಯನ್ನ ಮಾಡಿ ಸಾಕಷ್ಟು ಮಂದಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ತಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ ಏನೆಲ್ಲ ಬೇಡಿಕೆಗಳನ್ನ ತೋರಿಸ್ತೀವಿ ನೋಡಿ. ಕಹಳೆ. ಇದು ಕೊಡವ ಸಂಸ್ಕೃತಿ ರಕ್ಷಣೆಗೆ ಮೊಳಗಿಸಿದ ಸಮರದ ಕಹಳೆ. ತಮಗಾದ ಅನ್ಯಾಯದ ವಿರುದ್ಧ ಮೊಳಗಿದ ಹೋರಾಟ. ತಮ್ಮ ಅಸ್ತಿತ್ವಕ್ಕಾಗಿ ನಡೆಯುತ್ತಿರೋ ಬೃಹತ್ ಪಾದಯಾತ್ರೆಯ ದೃಶ್ಯಗಳಿವು. ಕೊಡವರ ಸಂಸ್ಕೃತಿ ಉಳಿವಿಗೆ ರಣಕಹಳೆ. ಕೊಡವಾಮೆ ಬಾಳೋ ಪಾದಯಾತ್ರೆಗೆ ಅದ್ದೂರಿ ತೆರೆ. ಎಲ್ಲಿ ನೋಡಿದ್ರೂ ಜನವೋ ಜನ. ಮಂಜಿನ ನಗರಿಯಲ್ಲಿ ಕೊಡವರ ಸಮಾಗಮ. ಪಾದಯಾತ್ರೆ ಮಡಿಕೇರಿಗೆ ಆಗಮಿಸುತ್ತಿದ್ದಂತೆ ಹೂವಿನ ಸ್ವಾಗತ. ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಹೂವಿನ ಹಾರದ ಗೌರವ. ಇದು ಕೊಡವರ ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆಯ ಒಂದು ಝಲಕ್. ಹೌದು, ಕೊಡಗಿನಲ್ಲಿ ವಸ್ತ್ರ ವಿವಾದ ದಗದಗಿಸುತ್ತಿದೆ. ಕಟ್ಟೆಮಾಡು ಮಹಾಮೃತ್ಯುಂಜಯ ದೇವಾಲಯಕ್ಕೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಬಂದ ಕೊಡವರಿಗೆ ಅಡ್ಡಿಪಡಿಸಲಾಗಿತ್ತು. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಶುರು ಮಾಡಿರೋ ಹೋರಾಟ ರಾಜ್ಯದೆಲ್ಲೆಡೆ ಮನೆ ಮಾತಾಗಿದೆ. ನಮ್ಮ ಕೊಡವ ಭಾಷಿಕ ಜನಾಂಗದವರು ಮತ್ತು ಕೊಡವರು ಸೇರಿ ಎಷ್ಟೋ ವರ್ಷಗಳ ನಮ್ಮ ನೋವೇನಿದೆ ಅದೆಲ್ಲ ಇವತ್ತು ಸ್ಫೋಟಗೊಂಡಿದೆ. ವ್ಯವಸ್ಥಿತವಾಗಿ ನಡೆಯುತ್ತಿರುವ ದಬ್ಬಾಳಿಕೆ, ಒಂದು ಸಂಸ್ಕೃತಿಯನ್ನು ತುಳಿಯುವುದು ಅಥವಾ ಆ ಸಂಸ್ಕೃತಿಯನ್ನೇ ಇಲ್ಲದಂತೆ ಮಾಡುವುದು, ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ ಇವತ್ತು. ಸೊ ಅದನ್ನು ಎಲ್ಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ಪತ್ರ ಬರೆದಿದ್ದೇವೆ. ಕಳೆದ 6 ದಿನಗಳಿಂದ ನಡೆಯುತ್ತಿದ್ದ ಬೃಹತ್ ಪಾದಯಾತ್ರೆಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಬಳಿ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈ ವೇಳೆ ತಮ್ಮ ಬೇಡಿಕೆಗಳನ್ನು ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ಜಿಲ್ಲಾಡಳಿತದ ಮುಂದಿಟ್ಟಿದ್ದಾರೆ.
ಕೊಡವರ ಬೇಡಿಕೆಗಳೇನು? ಕೊಡವ ಸಂಸ್ಕೃತಿ ರಕ್ಷಣೆಗೆ ಕೊಡವಾಮೆ ಬಾಳೋ ಸಮಾವೇಶದ ವೇಳೆ ಸಾಲು ಸಾಲು ಬೇಡಿಕೆಯನ್ನ ಮುಂದಿಡಲಾಗಿದೆ. ರಾಜ್ಯ ಹಾಗೂ ದೇಶದಲ್ಲಿನ ಕೊಡವ ಹಾಗೂ ಭಾಷಿಕ ಸಮುದಾಯಗಳನ್ನ ಒಗ್ಗೂಡಿಸಬೇಕು. ಆಚಾರ ವಿಚಾರಗಳ ಕುರಿತು ಸರ್ಕಾರ ಗಮನ ಹರಿಸಬೇಕು. ಜನಾಂಗದ ಮೇಲೆ ಆಗುತ್ತಿರುವ ನಿರಂತರ ದಬ್ಬಾಳಿಕೆಯನ್ನ ಖಂಡಿಸಿ ಶೀಘ್ರವೇ ನ್ಯಾಯ ಒದಗಿಸಬೇಕು. ಇನ್ನು ಕೊಡವರ ಏಳಿಗೆಗೆ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಕೊಡವ ಭಾಷಿಕ ಸಮುದಾಯಗಳಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಸಾಲು ಸಾಲು ಬೇಡಿಕೆ ಇಡಲಾಗಿದೆ. ಕೊಡವರ ಬೃಹತ್ ಪಾದಯಾತ್ರೆಯಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ನಟ ಭುವನ್ ಪೊನ್ನಣ್ಣ ಸೇರಿದಂತೆ ಸಾವಿರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ತರ ರ್ಯಾಲಿ ಆಗ್ತಿರೋದೇ ಫಸ್ಟ್ ಟೈಮ್ ಅಲ್ವಾ? ಸಮಥಿಂಗ್ ವೆರಿ ವೆರಿ ಯೂನಿಕ್. ಇಲ್ಲಿವರೆಗೂ ನಮ್ಮ ಒಂದು ಕೊಡವ ಭಾಷಿಕರು, ನಮ್ಮ ಕೊಡವರು ಈ ಥರದ ಒಂದು 30-40 ಸಾವಿರದ ಗಟ್ಟಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೇ ಇಲ್ಲ ಇಲ್ಲಿವರೆಗೂ. ಇದು ಒಂದು ಐತಿಹಾಸಿಕ ಕ್ಷಣ. ಕೊಡಗು ಜಿಲ್ಲೆಯನ್ನ ಭಾರತೀಯ ಹಾಕಿಯ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಜನರಲ್ KS ತಿಮ್ಮಯ್ಯ ಸೇರಿದಂತೆ ಸಾವಿರಾರು ಮಂದಿ ವೀರ ಯೋಧರನ್ನ ದೇಶಕ್ಕೆ ನೀಡಿದ್ದು ಇದೇ ಪುಣ್ಯ ಭೂಮಿ. ಇದೀಗ ಕೊಡಗ ಜನಾಂಗದವರು ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವುದು